ಹಾಯ್ ಸ್ಟೂಡೆಂಟ್ಸ್. ಏತರ್ ಬಗ್ಗೆ ಇವತ್ತು ದಿನಕ್ಕೆ ಯಾರು ಗೊತ್ತಿಲ್ಲ ಹೇಳಿ. ಎಲ್ಲರಿಗೂ ಏತರ್ ಎಲೆಕ್ಟ್ರಿಕ್ ಬೈಕ್ ಅಂತ ಗೊತ್ತು. ಸೊ ಈಗ ಏತರ್ ಕಂಪ್ನಿಯವರು ಒಂದು ಹೊಸ ಟೆಕ್ನಾಲಜಿನ ತಗೊಂಡ್ಬಂದಿದ್ದಾರೆ. ಸೊ ನಿಮ್ಗೆ ಎಲ್ಲಾ ಬೈಕಲ್ಲೂ ಕೂಡ ನ್ಯಾವಿಗೇಷನ್ ಅಂತ ಒಂದಿರುತ್ತೆ, ಕರೆಕ್ಟ್ ಅಲ್ವಾ? ನಿಮ್ ಡಿಸ್ಪ್ಲೇ ಮೇಲೆ ಗೂಗಲ್ ಮ್ಯಾಪ್ ಎಲ್ಲ ವಿಸಿಬಿಲಿಟಿ ಆಗ್ತಿರತ್ತೆ. ಬಟ್ ಈಗ ಏತರ್ ಟೆಕ್ನಾಲಜೀಸ್ ಏನಾಗ್ತಿದೆ ಅಂದ್ರೆ, ಯಾವ ರೋಡ್ ಅಲ್ಲಿ ಎಲ್ಲಿ ಗುಂಡಿ ಇದೆ ಅಂತ ನಿಮ್ಗೆ ನೋಟಿಫಿಕೇಶನ್ ಕೊಡುತ್ತೆ. ಸೊ ಆನ್ ಬೋರ್ಡ್ ನಿಮ್ಗೆ ಏನ್ ಡಿಸ್ಪ್ಲೇ ಬೋರ್ಡ್ ಅಲ್ಲಿ ಏನ್ ನೋಡ್ತೀರಾ, ಅಲ್ಲಿ ನಿಮ್ಗೆ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಬರುತ್ತೆ, ಈ ರೋಡ್ ಅಲ್ಲಿ ಎಷ್ಟು ಗುಂಡಿಗಳಿದೆ, ಈ ರೋಡ್ ಅಲ್ಲಿ ಎಲ್ಲಿ ಗುಂಡಿಗಳಿದೆ ಅಂತ. ಸೊ ಇದು ಏತರ್ ಅವರು ಬ್ಯಾಂಗ್ಳೂರ್ಲಿರೋ ಎಲ್ಲಾ ಗುಂಡಿಗಳ ಡೇಟಾ ಬೇಸ್ ನ ತಗೊಂಡಿದ್ದಾರೆ. ಸೊ ಏತರ್ ಸರ್ವರ್ ಗೆ ಅಪ್ಲೋಡ್ ಮಾಡಿದ್ದಾರೆ. ನೀವು ರೂಟ್ ಮ್ಯಾಪ್ ಹಾಕಿದ್ರೆ ಸಾಕು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಯಲಹಂಕದಿಂದ ಮೆಜೆಸ್ಟಿಕ್ ಹೋಗ್ಬೇಕು ಅನ್ನೋದಾದ್ರೆ, ಸೊ ರೂಟ್ ಮ್ಯಾಪ್ ಹಾಕ್ತೀರಾ. ಯೂಶಲಿ ಗೂಗಲ್ ಏನಾಗುತ್ತೆ ಅನ್ನೋದಾದ್ರೆ 1 or 2 ಸಜೆಷನ್ಸ್ ನ ಕೊಡುತ್ತೆ. ಬಟ್ ಏತರ್ ಏನ್ ಮಾಡುತ್ತೆ ಅಂದ್ರೆ, ಯಾವ ರೋಡ್ ಅಲ್ಲಿ ತುಂಬಾ ಕಡಿಮೆ ಗುಂಡಿಗಳಿದೆ ಅದನ್ನ ಬೆಸ್ಟ್ ರೋಡ್ ಆಗಿ ಚೂಸ್ ಮಾಡಿ ನಿಮ್ಗೆ ಅದನ್ನ ಸೆಲೆಕ್ಟೆಡ್ ಗೆ ತೋರಿಸುತ್ತೆ. ಸೊ ಇದರಿಂದ ನಿಮ್ಗೆ ಏತರ್ ಯಾಕೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅನ್ನೋದಾದ್ರೆ, ಸೊ ಯು ವಾಂಟ್ ಟು ಎಂಜಾಯ್ ದ ಸ್ಮೂತ್ ಡ್ರೈವ್. ಸೊ ಈ ಒಂದು ರೀಸನ್ಗೋಸ್ಕರ ಸೊ ಏತರ್ ಅವರು ಈ ಟೆಕ್ನಾಲಜಿನ ತಗೊಂಡ್ಬಂದಿದ್ದಾರೆ. ಬಟ್ ಒಂದು ಕಾರ್ಪೊರೇಟ್ ಕಂಪ್ನಿ ಬೆಂಗಳೂರಲ್ಲಿ ಎಷ್ಟು ಗುಂಡಿಗಳಿದೆ ಅದನ್ನ ರಿಪೋರ್ಟ್ ನ ಜನರೇಟ್ ಮಾಡಿ, ಅದು ಡೇಟಾ ಬೇಸ್ ನ ಜನರೇಟ್ ಮಾಡಿ ಅದನ್ನ ವೆಹಿಕಲ್ ಗೆ ಸಿಂಕ್ರೊನೈಸ್ ಮಾಡ್ತಿದೆ ಅನ್ನೋದಾದ್ರೆ, ಸೊ ಬ್ಯಾಂಗ್ಳೂರ್ಗೆ ಇದು ಪಾಸಿಟಿವ್ ಅಂತ ಆಗತ್ತಾ, ಬ್ಯಾಂಗ್ಳೂರ್ಗೆ ಇದು ನೆಗೆಟಿವ್ ಅಂತ ಆಗತ್ತಾ? ಸೊ ನನಗಿದು ಅರ್ಥ ಆಗ್ತಿಲ್ಲ. ಸೊ ನೀವೇ ಕಮೆಂಟ್ ಅಲ್ಲಿ ತಿಳಿಸಿ, ಇದು ಪಾಸಿಟಿವ್ ನೋಟ್ ಆಗತ್ತಾ, ನೆಗೆಟಿವ್ ನೋಟ್ ಆಗತ್ತಾ ಅಂತ.